ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೇನೆ. ಸೊ ನೀವು ಕೂಡ ನನ್ನ ಹಾಗೆ ತುಂಬಾ ಚೆನ್ನಾಗಿರುವಿರಿ ಅನ್ನೋದು ನನ್ನ ಭಾವನೆ. ಸೊ ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ ಕಿರಿಯರಿಗೆ ಹಾರೈಕೆಯನ್ನು ತಿಳಿಸುತ್ತಾ ಈ ದಿನದ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ನಮ್ಮ ಮನೆಯಲ್ಲಿ ನಾವೇ ಬೊಂಡ ತೆಗೆಯುವವರನ್ನು ಕರೆಸಿ ಸೊ ಬೊಂಡವನ್ನು ಮಾರ್ತಿದ್ದೇವೆ. ಹಾಗೆ ಬೊಂಡ ತೆಗೆಯುವವರು ಬೆಳಿಗ್ಗೆ 7:15ಗೆ ಬಂದಿದ್ದಾರೆ ಮನೆಗೆ. ಸೊ ಮತ್ತು ಅವರಿಗೆ ಒಂದು ಬೊಂಡಕ್ಕೆ ಇಷ್ಟು ಅಂತ ಹಣ ಕೊಡಲಿಕ್ಕಿದೆ. ಅವರು ಮರದಿಂದ ತೆಗಿತಾರಲ್ಲ, ಅದಕ್ಕೆ 7 ರೂಪಾಯಿ ಏನೋ ಇದೆ ಅನಿಸುತ್ತೆ, 7-10 ರೂಪಾಯಿ ಗೊತ್ತಿಲ್ಲ ನನಗೆ ಸರಿಯಾಗಿ. ಅಷ್ಟು ಕೊಟ್ಟು ನೆಕ್ಸ್ಟ್ ಅವರು ಬೊಂಡ ತೆಗೆದು ಕೊಟ್ಟೋಗ್ತಾರೆ. ನಾವೇ ಕೊಂಡೋಗಿ ಮಾರಬೇಕಾಗುತ್ತೆ. ಒಂದು ವೇಳೆ ನಮ್ಮ ಮನೆಗೆ ಅಂದರೆ ಮೊದಲೆಲ್ಲ ಹೇಗೆ ಗೊತ್ತುಂಟು, ಅವರೇ ಮನೆಗೆ ಬಂದು ತೆಗೆದುಕೊಂಡು ಹೋಗ್ತಿದ್ರು. ಸೊ ಆವಾಗ ನಮಗೆ ಒಂದು ಬೊಂಡಕ್ಕೆ 15 ರೂಪಾಯಿ ಅಷ್ಟೇ ಕೊಡ್ತಾಯಿದ್ರು. ಇವಾಗ ನಾವೇ ಮಾರೋದ್ರಿಂದ ನಮಗೆ ಒಂದು ಲೈಟಾಗಿ ಸ್ವಲ್ಪ ಲಾಭ ಇದೆ ಅಂತ ಹೇಳ್ಬೋದು. ಬಟ್ ನಾವು ಸ್ವಲ್ಪ ಅಂದರೆ ಹಿಡಿಯುವುದು ನನ್ನ ಹಸ್ಬೆಂಡ್. ನಾನು ಅದರದ್ದು ವೀಡಿಯೋ ತುಣುಕು ಮಾಡಲಿಲ್ಲ. ನೆಕ್ಸ್ಟ್ ಟೈಮ್ ಬೊಂಡ ತೆಗೆಯುವಾಗ ಮಾಡ್ತೇನೆ. ನೆಕ್ಸ್ಟ್ ಅದನ್ನು ನಾವೇ ತುಂಬಿಸಿ ನಾವೇ ಅಂಗಡಿಗೆ ಕೊಟ್ಟು ಬರಬೇಕು. ಮತ್ತು ನಾವು 2 ವೀಲರಲ್ಲೇ ಕೊಂಡೋಗ್ತಾರೆ ಹಸ್ಬೆಂಡ್ ಮುಂದ್ಗಡೆಯಿಂದ ಇಟ್ಕೊಂಡು. ಹಾಗೆ ನಾನು ಮತ್ತು ಹಸ್ಬೆಂಡ್ ಅದಕ್ಕೆ ತುಂಬಿಸ್ತಾ ಇದ್ದೆವು ಲೆಕ್ಕ ಮಾಡಿಕೊಂಡು. ಎಳನೀರು ಬೊಂಡ ಅಂತ ತುಳುವಿನಲ್ಲಿ ಬೊಂಡ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಎಳನೀರು ಅಂತ ಹೇಳ್ತಾರೆ ಅಲ್ವಾ. ನೋಡಿ, ಪ್ರಕೃತಿದತ್ತವಾಗಿ ಅದರ ತೆಂಗಿನಕಾಯಿ ಒಳಗೆ ನೀರು ಬರುತ್ತೆ, ಗೊತ್ತಾಯ್ತಾ? ಏನೋ ವಿಚಿತ್ರ ಅಂತ ಅನಿಸೋದಿಲ್ವ ನಿಮಗೆ? ಅದೇ ಒಂದು ಕ್ವಶನ್ ಕೇಳ್ತಾರಲ್ಲ, ತೆಂಗಿನಕಾಯಿಯ ಒಳಗಡೆ ಅಥವಾ ಎಳನೀರಿನ ಒಳಗಡೆ ನೀರನ್ನಿಟ್ಟವರು ಯಾರು ಅಂತೇಳಿ. ಮತ್ತೊಂದು ನನ್ನ ಅಪ್ಪ ಒಂದು ಗಾದೆ ಮಾತು ಹೇಳ್ತಾ ಇದ್ರು, ಅದು ನನಗೆ ಮರೆತೋಗಿದೆ ಆಯಿತಾ ಅಂತ, ಜುಟ್ಟು ಅಂತೇಳಿ ಅಂತ ನನಗೆ ನಿಜವಾಗ್ಲೂ ಮರೆತೋಗಿದೆ. ನನ್ನ ಅಪ್ಪ ಇಲ್ಲ, ನನ್ನ ಅಪ್ಪ ತೀರಿ ನನಗೆ ಸಾಧಾರಣ 2013 ಸೆಪ್ಟೆಂಬರ್ 29 ತೀರಿದ್ದಾರೆ. ಸೊ ನನಗೂ ಬೇಜಾರಿದೆ. ಹಾಗೆ ಮತ್ತೆ ಏನಂದರೆ, ಮನೆಯಲ್ಲಿ ಒಂದು ಉತ್ತಮ ಹಿರಿಯರಿರಬೇಕು, ಗೊತ್ತಯ್ಯ, ಉತ್ತಮವಾದವರು ಇರಬೇಕು. ಮತ್ತು ಹಿರಿಯರು ಇರ್ತಾರೆ, ಎಲ್ಲ ಹಿರಿಯರು ಅದೇ ಹೇಳ್ತಾರಲ್ಲ, ಎಂಥ ಮೂರ್ಖರು ಸಹ ಹಿರಿಯರಾಗೇ ಆಗ್ತಾರೆ. ಹಾಗಂತ ಎಲ್ಲರಿಗೆ ಸಹ ರೆಸ್ಪೆಕ್ಟ್ ಕೊಡಲಿಕ್ಕೆ ಆಗೋದಿಲ್ಲ ಅಥವಾ ಎಲ್ಲರ ಮಾತನ್ನು ಕೇಳಲಿಕ್ಕೆ ಆಗೋದಿಲ್ಲ ಅಂತ ನನ್ನ ಪ್ರಕಾರ ಅದು ನಿಜನೇ, ಗೊತ್ತಾಯ್ತಾ? ಯಾಕೆಂತ ಹೇಳಿದರೆ, ಸೊ ಹಿರಿಯರಿರ್ತಾರೆ ಬಟ್ ಎಲ್ಲರದ್ದು ಒಳ್ಳೆ ಗುಣ ಇರುತ್ತೆ. ಈಗ ನಮ್ಮಲ್ಲೇ ನಾವು ಯೋಚಿಸಿ, ಎಲ್ಲರದ್ದು ಒಳ್ಳೆ ಗುಣ ಇರುತ್ತಾ ನಮ್ಮಲ್ಲಿ? ಇಲ್ಲಲ್ಲ. ಹಾಗೆ ನನ್ನ ಪ್ರಕಾರ, ನನ್ನ ಅನಿಸಿಕೆ, ಎಲ್ಲ ಹಿರಿಯರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತಿಲ್ಲ. ಯಾಕಂತ ಹೇಳಿದರೆ, ವಿಡಿಯೋ ಎಡಿಟ್ ಮಾಡುವಾಗ ನನ್ನ ಹಸ್ಬೆಂಡ್ದು ವಾಟ್ಸಪ್ಪಲ್ಲಿ ಮೆಸೇಜ್, ಗೊತ್ತಾಯ್ತಾ, ಐಸ್ ಕ್ರೀಮ್ ತಂದು ಕೊಡು ಅಂತ, ಗೊತ್ತಾಯ್ತಾ? ಎಲ್ಲ ಕಾಲ ಬುಡಕ್ಕೆ ತಂದು ಕೊಡಬೇಕು, ಗೊತ್ತಾಯ್ತಾ? ನಾನು ಹಿರಿಯರ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೇನೆ ಅಂತ ಹೇಳಿದರೆ, ನನ್ನ ತಂದೆ ವಿಷಯ ಬಂತಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಸೊ ನನಗೇನಂತ ಹೇಳಿದರೆ, ನನ್ನ ಗಂಡನ ಮನೆಯಲ್ಲಿ ಎಲ್ಲಿರುವ ಹಿರಿಯರಿಂದ ನನಗೆ ತುಂಬ ಅಂದರೆ ತುಂಬ ಮಾನಸಿಕ ಮತ್ತು ದೈಹಿಕ ಹಿಂಸೆ ಆಗಿದೆ, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ನಾನು ಹಿರಿಯರ ಬಗ್ಗೆ ನಾನು ಹೇಳೋದು, ಎಲ್ಲ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಇಲ್ಲ ಅಂತ. ಯಾಕೆಂದರೆ ಉತ್ತಮ ಹಿರಿಯರು ಇರ್ತಾರೆ, ಕೆಟ್ಟ ಹಿರಿಯರು ಇರ್ತಾರೆ, ಗೊತ್ತಾಯ್ತಾ? ಅದಕ್ಕೋಸ್ಕರ ನಾನು ಅದರ ಬಗ್ಗೆ ಹೇಳಿದ್ದು. ಹಾಗೆ ನೆಕ್ಸ್ಟ್ ಹಸ್ಬೆಂಡ್ ಬೊಂಡ ಕೊಂಡೋದ್ರು. ಸೊ ನಿಮ್ಮ ಮನೆಯಲ್ಲಿ ಸಹ ಇರ್ಬೋದು. ಸೊ ನಾರ್ಮಲಾಗಿ ಬೊಂಡ ಮನೆಗೆ ತೆಗಿಲಿಕ್ಕೆ ಬರ್ತಾರಲ್ಲ, ಅವರು ತುಂಬ ಕಡಿಮೆಗೆ ಕೊಡ್ತಾರೆ. ನೀವು ನನ್ನ ಥರನೇ ಈ ಥರ ಪ್ಲ್ಯಾನಿಂಗ್ ಮಾಡಿ, ಅಂದರೆ ಬೊಂಡ ತೆಗೆಯುವವರನ್ನು ಕರೆಸಿ ಅವರಿಗೆ ಇಷ್ಟು ಅಂತ ಕೊಟ್ಟು ನೆಕ್ಸ್ಟ್ ನೀವೇ ಹಿಡಿಬೇಕಾಗುತ್ತೆ, ಗೊತ್ತಾಯ್ತಾ? ಇದು ಮೊದಲು ಗೋಣಿಗೆ ಅರ್ಧ ತುಂಬಿಸಿದ್ದೇವಲ್ಲ, ಅದಕ್ಕೇ ತುಂಬಿಸ್ತಿರುವಂಥದ್ದು. ನಾವು ತುಂಬಿಸ್ತಾ ಇರುವಾಗ ನನ್ನ ಮಗು ಮಾತ್ರ ನದಿ ಹತ್ರನೇ ಓಡ್ತಿದ್ದ. ಸೊ ಅದಕ್ಕೋಸ್ಕರ ನಾನು ಮಗುವನ್ನು ನೋಡಿಕೊಂಡು, ಹಸ್ಬೆಂಡ್ ಸಹ ಮಗುವನ್ನು ನೋಡಿಕೊಂಡು ಬೊಂಡ ತುಂಬಿಸ್ತಾ ಇದ್ವಿ, ಗೊತ್ತಾಯ್ತಾ? ನಾವು ಕೆಲಸ ಮಾಡಬೇಕು, ಅದೇ ಹೇಳ್ತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತೇಳಿ. ನಾವು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದರೆ ನಮಗೆ ಬಾಡಿಗೆ ಸಹ, ನಮ್ಮ ಏನು ಹೆಲ್ತಿಗೆ ಸಹ ಒಳ್ಳೆಯದಾಗುತ್ತೆ, ಗೊತ್ತಾ? ಮನೆಯಲ್ಲೇ ಕೂತ್ಕೊಂಡಿದ್ರೆ ಬೊಜ್ಜು ಬರುತ್ತೆ. ಈಗ ನಾನುಂಟಲ್ಲ, ಕೆಲಸ ಸ್ವಲ್ಪ ಕಡಿಮೆ ಮಾಡಿ ನಾನು ಸ್ವಲ್ಪ ದಪ್ಪ ಆಗಿದ್ದೇನೆ, ಗೊತ್ತಾಯ್ತಾ? ನಾನು ಮೊದಲು ತುಂಬ ಸಪುರ ಇದ್ದೆ, ಗೊತ್ತಾಯ್ತಾ? ಅದಕ್ಕೆ ನನ್ನ ಹಸ್ಬೆಂಡ್ ಸಹ ಯಾವಾಗಲೂ ಹೇಳ್ತಾರೆ, ನಿನಗೇನು, ನೀನು ರಾಣಿ ಥರ ಮನೆಯಲ್ಲಿ ಇರ್ತೀರಾ. ಬಟ್ ನಮಗೂ ಮನಸ್ಸಲ್ಲಿ ಬೇಜಾರಿರುತ್ತೆ. ಏನಂತ ಹೇಳಿದ್ರೆ, ಮನೆಯಲ್ಲಿ ಗೃಹಿಣಿ ಆದಮೇಲೆ ಉಂಟಲ್ಲ, ಕೈಯಲ್ಲಿ ದುಡ್ಡಿರೋದಿಲ್ಲ, ಗೊತ್ತಾಯ್ತಾ? ಏನಾದರೂ ಕೆಲಸಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಮಗು ಇದ್ದಾನಲ್ಲ, ಸೊ ಮಗುವಿಗೋಸ್ಕರ ಇನ್ನು ಮಗುವಿಗೆ ಶಾಲೆಗೆ ಸೇರಿಸೋದು ಅದು ಇದು ಅಂತ ಕೆಲಸಕ್ಕೆ ಹೋದರೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದರೆ, ಸೊ ಅದು ಮಗುವನ್ನು ಶಾಲೆಗೆ ಕರ್ಕೊಂಡು ಹೋಗೋದು ಬರುವುದು, ಮತ್ತು ಅವರಿಗೆ ಫುಡ್ ಮಾಡೋದು, ಅದು ಇದು ಯಾರಾದರೂ ಇರಬೇಕು. ಅಟ್ಲೀಸ್ಟ್ ನನಗೆ ನನ್ನ ಮನೆಯಲ್ಲಿ ಒಂದು ಒಳ್ಳೆಯ ಹಿರಿಯರಿದ್ದು ನಾನು ತುಂಬ ಸಲ ಯೋಚಿಸಿದೆ. ಇವನ್ ನನ್ನ ತಂದೆ ಒಂದು ವೇಳೆ ಬದುಕಿದ್ರೆ ಉಂಟಲ್ಲ, ನನ್ನ ತಂದೆಯನ್ನು ಮನೆಯಲ್ಲಿ ಇರಿಸ್ತಿದ್ದೆ ಅಂತೇಳಿ, ಸ್ವಲ್ಪ ಮಗುವನ್ನೆಲ್ಲ ನೋಡ್ಕೊಳ್ಳೋಕೆ. ಯಾಕೆ ಇದ್ದ ಹಿರಿಯರು ಏನೂ ಪ್ರಯೋಜನಕ್ಕಿಲ್ಲ. ನನ್ನ ಮನೆಯಲ್ಲಿರುವ ಹಿರಿಯರಿಂದ ಉಂಟಲ್ಲ, ನನಗೆ ದೇವರನ್ನೇ ಹೇಳ್ತೇನೆ, ನನಗೆ ಒಂದು ಪೈಸೆದು ಸಹ ಪ್ರಯೋಜನ ಇಲ್ಲ ಅಂತ ಹೇಳ್ತೇನಲ್ಲ, ಆ ಥರ ಹಾಗೆ ನನಗೆ ಅಷ್ಟೊಂದು ಇದಾಗ್ತದೆ. ಅದಕ್ಕೋಸ್ಕರ ನಾನು ಹೇಳೋದು, ಯಾಕಂತ ಹೇಳಿದ್ರೆ ವಯಸ್ಸಾದ ಮೇಲೆ
ಸ್ವಲ್ಪ ವಯಸ್ಸು ಇರುವಾಗ ಸ್ವಲ್ಪ ಅಹಂಕಾರ ಅದು ಮೆರಿಬೋದು, ಬಟ್ ವಯಸ್ಸು ಆದಮೇಲಾದರೂ ಸ್ವಲ್ಪ ಅಹಂಕಾರವನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಗೊತ್ತಾಯ್ತಾ. ಯಾಕಂತ ಹೇಳಿದರೆ ಕೆಲವರು ನಾನು ತುಂಬ ಸಲ ನೋಡ್ತೇನೆ, ಕೆಲವು ಹಿರಿಯರಿದ್ದಾರಲ್ಲ, ಸೊ ನೋಡಿ ಎಷ್ಟೆಷ್ಟೋ ಆಸ್ತಿ ಎಲ್ಲ ಮಾಡಿಟ್ಟಿರ್ತಾರೆ, ಅವರೆಲ್ಲ ಬೀದಿಯಲ್ಲೆಲ್ಲ ಬಂದು ಅನಾಥಾಶ್ರಮಕ್ಕೆಲ್ಲ ಸೇರ್ತಾರೆ, ಗೊತ್ತಾಯ್ತಾ. ಏನೂ ಆಸ್ತಿ ಇಲ್ಲದವ್ರಿಗೆ ಜಾಸ್ತಿ ಅಹಂಕಾರ ಇರೋದು, ಗೊತ್ತಾಯ್ತು. ನಾನು ತುಂಬ ಅಬ್ಸರ್ವ್ ಮಾಡಿದ್ದೇನೆ, ಗೊತ್ತಾಯ್ತಾ. ನನಗೆ ಯಾವುದೇ ರೀತಿಯ ನನ್ನ ಹಸ್ಬೆಂಡಿದು ಮನೆ, ನನ್ನ ಹಸ್ಬೆಂಡ್ ತಂದೆ ತಾಯಿದು ಹೇಳೋದು, ನನಗೆ ಯಾವುದೇ ರೀತಿಯ ಮನೆ, ಆಸ್ತಿ, ಬಂಗಾರ ಅಥವಾ ಏನಾದರೂ ಮದುವೆ ಮಾಡಿಸ್ಲಿಲ್ಲ, ಎಂಗೇಜ್ಮೆಂಟ್ ಮಾಡಲಿಲ್ಲ, ಸೀಮಂತ ಮಾಡಲಿಲ್ಲ, ಬಾಣಂತನ ಮಾಡಲಿಲ್ಲ, ಮಗುವನ್ನು ಸಾಕಲಿಲ್ಲ, ಏನೂ ಮಾಡಲಿಲ್ಲ. ನನಗೆ ಪ್ರಾಮಿಸ್ ಹೇಳ್ತೇನೆ, ₹1 ಏನೂ ಮಾಡಲಿಲ್ಲ. ಆದರೂ ಸಹ ನನಗೆ ಅವರಿಂದ ಮಾನಸಿಕ ಮತ್ತು ದೈಹಿಕ ಹಿಂಸೆ ಅನುಭವ. ಅದಕ್ಕೋಸ್ಕರ ನಾನು ಹೇಳೋದು, ಈಗ ನನಗೆ ಅದು ಅನುಭವ ಅಂತಲ್ಲ, ಬಟ್ ನಾನು ಟೋಟಲಾಗಿ ಹೇಳೋದು, ಹಿರಿಯರು ಸ್ವಲ್ಪ ನ್ಯಾಯ ವಿನಾಯಿತಿಯಿಂದ ಇರಬೇಕು. ಏನು ಕೊಡದೇ ಇರುವಾಗ ಅಥವಾ ಏನು ಮಾಡದಿರುವಾಗ ಸ್ವಲ್ಪ ನ್ಯಾಯ ವಿನಾಯಿತಿಯಿಂದ ಇರಬೇಕು ಅಂತ ನನ್ನ ಅನಿಸಿಕೆ. ಇದು ಹಿರಿಯರಿಗೆ ನಾನು ಹೇಳುವ ಬುದ್ಧಿ ಮಾತಲ್ಲ, ಬಟ್ ಒಂದು ಏನು ಹೇಳ್ತಾರೆ, ಒಂದು ಭಾವನೆಗಳನ್ನು ಹಂಚಿಕೊಂಡಿದ್ದೇನೆ ಅಷ್ಟೇ. ನೆಕ್ಸ್ಟ್ ನೋಡಿ, ನಾ ಹಸ್ಬೆಂಡ್ ಬೊಂಡ ತಗೊಂಡು ಹೋದರು, ನಾನು ಮತ್ತು ಮಗು ನೋಡಿ ಹೇಗೆ ಹೋಗಿದ್ದು ಅಂತ. ನಾವು ಮತ್ತು ಹಸ್ಬೆಂಡ್ ಎಳನೀರನ್ನು ತುಂಬಿಸ್ತಿರುವಾಗ ನನ್ನ ಮಗು ಬೇಗ ನದಿ ಹತ್ರ ಹೋಗಿ ಕಲ್ಲು ಬಿಸಾಡ್ತಾ ಇದ್ದ, ನೋಡಿದ್ರಲ್ವ. ಅದೇ ಮಕ್ಕಳು ತುಂಬ ಡೇಂಜರ್, ಗೊತ್ತಾಯ್ತಾ. ಮಕ್ಕಳಿಗೆ ನೀರಂದರೆ ತುಂಬ ಇಷ್ಟ ಇರುತ್ತೆ. ಹಾಗೆ ನಾವು ರಿಟರ್ನ್ ಸೀದಾ ಮನೆಗೆ ಬಂದ್ವಿ, ಗೊತ್ತಾಯ್ತಾ. ಹಸ್ಬೆಂಡ್ ಹೆಲ್ಮೆಟ್ ಬಿಟ್ಟು ಹೋಗಿದ್ರು, ನೆಕ್ಸ್ಟ್ ಮತ್ತೆ ಹೆಲ್ಮೆಟ್ ಇಟ್ಕೊಂಡು ಹೋಗಲಿಕ್ಕೆ ಬಂದರು. ಹಾಗೆ ಒಂದು ಎಳನೀರಿನ ಕತೆ. ಮತ್ತು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಬೊಂಡ ತೊಗೊಂಡು ಹೋಗ್ಲಿಕ್ಕೆ ಬಂದರು. ಫಸ್ಟಿಗೆ 45 ಏನೋ ಕೊಂಡೋದ್ರು. ನೆಕ್ಸ್ಟ್ ಹಸ್ಬೆಂಡ್ ಬಂದು ತುಂಬಿಸ್ತಾಯಿದ್ರು. ನಾನು ಸಹ ಬರಬೇಕು, ನಾ ಮಗುವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೋದೆ, ಯಾಕಂದರೆ ಮಗು ಒಬ್ಬನೇ TV ನೋಡ್ತಾ ಇದ್ದ. ಹಾಗೆ ಮಗುವನ್ನು ಕರೀಲಿಕ್ಕೆ ಅಂತ ಹೋದೆ. ಹಾಗೆ ಹಸ್ಬೆಂಡ್ ಒಬ್ಬರೇ ತುಂಬಿಸ್ತಾ ಇದ್ದರು. ಇಲ್ಲಿ ನಾವು ಈಗ ಬೊಂಡ ತೆಗೆಯುವವರು ಅವರೇ ಬಂದು ಅವರೇ ಹಿಡಿದು ಅವರೇ ರಿಕ್ಷಾದಲ್ಲಿ ಹಾಕಿಕೊಂಡು ಹೋಗೋದಾದರೆ ನಮಗೆ ಒಂದು ಬೊಂಡಕ್ಕೆ ₹15 ಕೊಡ್ತಾಯಿದ್ರು. 15 ಮತ್ತು ಒಂದು ತಿಂಗಳಲ್ಲಿ ₹16 ಮಾಡಿದರು. ನಾನು ತುಂಬ ಸಲ ಅವರ ಜೊತೆ ಹೇಳಿದ್ದೆ, ಸೊ ನಮಗೆ ₹20 ಆದರೂ ಮಾಡಿ ಅಂತೇಳಿ. ಅವ್ರು ಹೇಳಿದರು, ನಾವು ₹16 ಮಾಡಿ ಒಂದು ತಿಂಗಳು ಸಹ ಆಗಲಿಲ್ಲ, ಅದಕ್ಕೋಸ್ಕರ ಅದು ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ₹1 ಜಾಸ್ತಿ ಮಾಡಿ 1 ವರ್ಷ ಆಗಬೇಕಂತೆ, ಗೊತ್ತಾಯ್ತಾ, ಆ ಥರ. ಸೊ ನನಗೆ ತುಂಬ ಬೆಚ್ಚಾಯಿತು. ಅಂದರೆ ಗೊತ್ತಲ್ಲ, ಕೋಪ ಬಂದಿದೆ ನನಗೆ, ಗೊತ್ತಾಯ್ತಾ. ಹಾಗೆ ನಾನು ಹಸ್ಬೆಂಡ್ ಹತ್ರ ಹೇಳಿದೆ, ಸೊ ನಾವೇ ಇದು ಬೊಂಡವನ್ನು ತೆಗೆದು ಕೊಡುವ ಅಂತ ಹೇಳಿದೆ. ಹಾಗೆ ಹಸ್ಬೆಂಡ್ ಹೇಳಿದರು, ಆಯಿತು ಹಾಗೆ ಮಾಡುವ ಅಂತ ಹೇಳಿ, ಹಾಗೆ ಬೊಂಡದವರನ್ನು ಕರೆಸಿ ನಾವು ಈ ಥರ ಕೊಡೋದು. ಇಲ್ಲಿ ನಮಗೆ ಒಂದು ಬೊಂಡಕ್ಕೆ ₹40 ಏನೋ ಸಿಗುತ್ತೆ ಅನಿಸುತ್ತೆ, ₹40 ಅನಿಸುತ್ತೆ. ಮತ್ತು ಇದು ಬೊಂಡ ತೆಗೆದವರಿಗೆ ಇಷ್ಟು ರೂಪಾಯಿ ಅಂತ ಕೊಡಲಿಕ್ಕಿರುತ್ತೆ. ಹಾಗೆ ಆದರೂ ಒಂದು ನೆಮ್ಮದಿ ಇದೆ, ಯಾಕಂತೇಳಿದರೆ ಬೊಂಡ ತೆಗಿಲಿಕ್ಕೆ ಬರುವಾಗ ಹಸ್ಬೆಂಡ್ ಕೂಡ ಇರೋದಿಲ್ಲ, ಗೊತ್ತಾಯ್ತಾ. ಸೊ ನನಗೂ ಕಷ್ಟ ಆಗುತ್ತೆ, ಮಗುವನ್ನು ಹಿಡ್ಕೊಂಡು ಆಚೆ ಈಚೆ ಹೋಗಬೇಕೆಲ್ಲ ಮರದ ಕೆಳಗೆ ಅಂತೇಳಿ. ಇದು ನಾವು ಯಾವಾಗ ತೆಗಿಸ್ತೇವೆ ಅಂದರೆ ಸಂಡೇ ಅಥವಾ ಯಾವಾಗ ಅದು ಹಸ್ಬೆಂಡ್ ಯಾವಾಗ ಮನೆಯಲ್ಲಿ ಇರ್ತಾರೆ ನೋಡಿ, ಅವತ್ತೇ ನಾವು ಬೊಂಡವನ್ನು ತೆಗಿಸ್ತೇವೆ. ಹಾಗೆ ನನಗೆ ಕೂಡ ಸಹಾಯ ಆಗುತ್ತೆ, ಖುಷಿ ಆಗುತ್ತೆ. ಹಾಗೆ ಮತ್ತು ಏನಂತೇಳಿದರೆ ಬೊಂಡದ ಪ್ರಯೋಜನಗಳು ತುಂಬ ಇದೆ ನೋಡಿ. ನೀವು ಫಿಲ್ಮ್ ಆ್ಯಕ್ಟ್ರ್ ಅವರಿವರೆಲ್ಲ ಇರ್ತಾರಲ್ಲ, ಆ್ಯಕ್ಟ್ರೆಸ್ ಅವರಿವರೆಲ್ಲ ಡೈಲಿ ಬೊಂಡ ಕುಡಿತಾರೆ, ಗೊತ್ತಾಯ್ತಾ. ಅಡ್ವರ್ಟೈಸಲ್ಲಿ ಮಾತ್ರ ನಮ್ಮ 7up ಜ್ಯೂಸ್ ಕುಡೀರಿ, ಇನ್ನೊಂದೆಂತ ಮಾರುತಿ ತಿನ್ನಿ, ಇನ್ನೊಂದೆಂತ ವಿಮಲ್ ತಿನ್ನಿ, ಇನ್ನೊಂದು ಎಂತೆಂತ ಹೇಳ್ತಾರೆ, ಅದು ರಮ್ಮಿಗೆ ಮಾಡಿ ಇನ್ನೊಂದು ಆಡಿ ಅಂತ ಹೇಳ್ತಾರೆ, ಗೊತ್ತಾಯ್ತಾ. ಅದು ಯಾರು ಸಾಮಾನ್ಯ ಜನರಿಗೆ ಮಾತ್ರ. ಅವರೇನು ಗೊತ್ತಾ, ಅದೇನೋ ಬ್ರೆಡ್ ಬನ್, ನಾನು ಅದೆಲ್ಲ ವಿಡಿಯೋ ನೋಡಿದೆ, ಬ್ರೆಡ್ ಬನ್ ಎಲ್ಲ ತಿನ್ನೋದು, ಮತ್ತು ಅವರು ಉಗಿತಾರೆ ಅದನ್ನು, ಜಸ್ಟ್ ಏನೋ ಆ್ಯಕ್ಟಿಂಗಿಗೋಸ್ಕರ ಮಾತ್ರ ಮಾಡ್ತಾರೆ. ಬಟ್ ಸಾಮಾನ್ಯ ಜನರಂತ ಓಕೆ ಇವನ್ ಅಡ್ವರ್ಟೈಸಲ್ಲಿ ಕೊಡ್ತಾನೆ ಫಿಲ್ಮ್ ಆ್ಯಕ್ಟರ್, ಅವ್ನು ತಿಂತ ನಾವು ಸಹ ತಿನ್ನುವಂಥ ಜನಸಾಮಾನ್ಯರು ತಿಂತೇವೆ. ನಾವು ಸಹ ಯೋಚಿಸಬೇಕು ಅದು ಹೆಲ್ತಿಗೆ ಒಳ್ಳೇದಾ ಅಲ್ವಾ ಅಂತೇಳಿ, ಗೊತ್ತಾಯ್ತಾ. ಬಟ್ ಅವ್ರ ಮನೆಯಲ್ಲೇನು ಒಳ್ಳೊಳ್ಳೆ ಫುಡ್ಡೇ ತಿಂತಾರೆ, ಗೊತ್ತಾಯ್ತಾ, ಆರೋಗ್ಯಯುತವಾದ ಫುಡ್ಡೇ ತಿಂತಾರೆ. ನಾನು ಅವರನ್ನು ಮಾತ್ರ ಹೇಳೋದಲ್ಲ, ನಾನು ಅಡ್ವರ್ಟೈಸ್ ಮೂಲಕ ಕೊಡುವಂಥ ಜನರ ಬಗ್ಗೆ ನಾನು ಹೇಳೋದಷ್ಟೇ. ಇಲ್ಲಿ ನಾನೇನು ಅಂತ ಬ್ಲೇಮ್ ಮಾಡೋದು ಅಂತ ಹೇಳ್ತಾರಲ್ಲ, ಆ ರೀತಿಯನ್ನು ಮಾಡ್ತಾ ಇಲ್ಲ. ಮತ್ತೇನಂತ ಹೇಳಿದರೆ ದಿನಕ್ಕೊಂದು ಬೊಂಡ ಕುಡಿಬೇಕು ಅಂತ ಹೇಳ್ತಾರೆ ಕೆಲವರು. ಏನಂತ ಹೇಳಿದರೆ ಹೀಟ್ ಇರುತ್ತಲ್ಲ, ಉಷ್ಣ ಜಾಸ್ತಿ ಇರೋದು. ಉಷ್ಣ ಅಂದರೆ ಕೆಟ್ಟದಾಗೆಲ್ಲ ಯೋಚಿಸಬೇಡಿ. ಕೆಲವರು ಬಾಡಿ ಉಂಟಲ್ಲ, ಈ ಥರ ಚಿಕನ್ ಜಾಸ್ತಿ ತಿಂದು ಅಥವಾ ಏನಾದರೂ ಚಿಕನ್ ಹೀಟ್ ಅಂತ ಹೇಳ್ತಾರೆ. ನಾನು ಚಿಕನಿಗೆ ಬಸಳೆ ಹಾಕಿ ಜಾಸ್ತಿ ಸಾರು ಮಾಡೋದು. ನನ್ನ ಮಗ ಎಷ್ಟು ಪೋಕ್ರಿ ಅಂತ ನೋಡಿ, ಗೊತ್ತಾಯ್ತಾ. ನಾವಲ್ಲಿ ಎಳನೀರು ತುಂಬಿಸ್ತಿದ್ದಾಗೆ ನನ್ನ ಮಗ ಎಲ್ಲಿ ಹೋಗಿದ್ದಾನೆ ನೋಡಿ ಅಂತೆ. ಸೊ ಅವನ ಹಿಂದೆ ಓಡಬೇಕಾಗುತ್ತೆ. ನಾನಿದು ಮೊದಲನೇ ಬಾರಿ ಅಲ್ಲ, ತುಂಬ ಸಲ ಈ ರೀತಿ ಓಡಿ ಹೋಗಿ ಕರ್ಕೊಂಡು ಬಂದಿದ್ದೆ. ಅಲ್ಲಿ ಉಂಟಲ್ಲ ರೋಡ್, ಗೊತ್ತಾಯ್ತಾ, ಅಲ್ಲಿ ಒಂದು ಹಾಲ್ ಇದೆ, ಅಲ್ಲಿ ವೆಹಿಕಲ್ಸ್ ಎಲ್ಲ ಆಚೆ ಈಚೆ ಹೋಗ್ತಾ ಇರುತ್ತೆ. ನನ್ನ ಮಗ ನೋಡಿ ಸೀದಾ ಎರುದುಮ್ಮನ ಥರ ಸೀದಾ ಹೋಗೋದು, ಗೊತ್ತಾಯ್ತಾ. ಗೊತ್ತೇ
ಆಗೋದಿಲ್ಲ, ಕರೆದ್ರೂ ಕೂಡ ಒಂದು ಹ್ಞೂ ಅಂತ ಹೇಳೋದಿಲ್ಲ. ಈ ಥರ ನಿಮ್ಮದು ಮನೆಯೆಲ್ಲ ಈ ಥರ ಏನಂತಾರೆ ರೋಡ್ ಸೈಡೆಲ್ಲ ಇರುತ್ತಲ್ಲ, ಮತ್ತು ಈ ಥರ ವೆಹಿಕಲ್ ಎಲ್ಲ ಹೋಗೋ ಜಾಗದಲ್ಲೆಲ್ಲ ಇದ್ದರೆ ಮಗುವನ್ನು ಎಷ್ಟು ಕೇರ್ ಮಾಡಿದರೂ ಸಾಕಾಗೋದಿಲ್ಲ. ನಾನು ನಿಜವಾಗಿ ಉಂಟಲ್ಲ ಇವನ ಹಿಂದೆ ಓಡಿ ಓಡಿ ನನಗೆ ಕೈಕಾಲು ಸುಸ್ತಾಗ್ತದೆ ಗೊತ್ತಾ, ಹೊರಗೆ ಬಿಡುವಾಗ. ಮಕ್ಕಳು ಸೀದಾ ಹೋಗೋದಾಯ್ತು, ಯಾಕಂದರೆ ಗೊತ್ತಾಗೋದಿಲ್ಲಲ್ಲ ಅವರಿಗೆ, ನಾವೇ ತಿಳಿಸಿ ಎಲ್ಲ ಹೇಳಬೇಕಾಗುತ್ತೆ. ಹಾಗೆ ನಾನು ಬೇಗ ಹೋಗಿ ಎತ್ತಿಕೊಂಡು ಬಂದೆ. ಹೊಡಿಲಿಲ್ಲ, ಎಷ್ಟು ಅಂತ ಹೊಡೆಯುವುದು, ಹೊಡೆದು ನನಗೇನೆ ಸಾಕಾಗಿ ಹೋಗುತ್ತೆ ನಿಜ ಹೇಳ್ಬೇಕಾದ್ರೆ. ಹಸ್ಬೆಂಡ್ ಇದು ಸೆಕೆಂಡ್ ಟ್ರಿಪ್ ಗಾಡಿ ಹೊರಟಿತ್ತು ಗೊತ್ತಾಯ್ತಾ. ನಿನ್ನೆ ಐಸ್ ಕ್ರೀಮ್ ಎಲ್ಲ ತಂದಿದ್ರು, ನಿನ್ನೆ ಶನಿವಾರ ಅಲ್ವಾ, ಹಾಗೆ ಐಸ್ ಕ್ರೀಮ್ ಅಂತ ಅದು ಸ್ವಲ್ಪ ಸಾಲದಲ್ಲಿ ತಂದಿದ್ರು, ಅಂದರೆ ಬೊಂಡ ಕೊಡ್ತೇನೆ ಅಂತೇಳಿ. ಹಾಗೆ ಇಲ್ಲಿದ್ದು ಬೊಂಡದ್ದು ಸ್ವಲ್ಪ ಅಲ್ಲಿ ಲೆಸ್ ಆಗುತ್ತೆ. ಮತ್ತು ಇವತ್ತು ನಮ್ಮ ಮನೆಯಲ್ಲಿ ಒಂದು ಪ್ರೋಗ್ರಾಮ್ ಇದೆ ಚಿಕ್ಕದಾಗಿ, ಹಾಗೆ ಅದಕ್ಕೋಸ್ಕರ ಏನದು ಜ್ಯೂಸು ಅದು ಇದೆಲ್ಲ ತರಬೇಕಲ್ಲ, ಹಾಗೆ ಅದೆಲ್ಲ ಬೊಂಡದ್ದು ಎಳನೀರು. ನನಗೆ ಬೊಂಡನೇ ಜಾಸ್ತಿ ಬರುತ್ತೆ, ನಾನು ತುಳುನಾಡಿನವಳಲ್ಲ, ಅದಕ್ಕೋಸ್ಕರ ನನಗೆ ತುಳುವಲ್ಲಿ ಬೊಂಡ ಅಂತ ಜಾಸ್ತಿ ಬರುತ್ತೆ. ನೋಡಿ ಪಾಪ ಎಷ್ಟು ಕಷ್ಟಪಟ್ಟುಕೊಂಡು ಹೋಗ್ತಾರಂತೆ. ಕಷ್ಟ ಅಂದರೆ ಕಷ್ಟ, ನಾನು ಹೇಳಿದೆ ಅದು ತಾಗ್ತಿದೆ ಅಂತ ಹೇಳಿ, ಆದರೆ ಹಸ್ಬೆಂಡ್ ಹೇಳಿದರು ಅದು ಏನಾಗೋದಿಲ್ಲ ಅಂತ. ನಿಜವಾಗಿ ಎಲ್ಲ ಗೃಹಿಣಿಯರಿಗೆ ಹೇಳೋದು, ಗಂಡಂದಿರು ಕಷ್ಟಪಡ್ತಾರೆ, ಬಟ್ ನಮಗೆ ಅವರ ಕಷ್ಟ ಕಣ್ಣಿಗೆ ಕಾಣೋದಿಲ್ಲ. ಬೇರೆಯವರೇನಾದರೂ ಒಳ್ಳೆ ಮೆಸೇಜ ಒಳ್ಳೆ ಮಾತು ಹೇಳಿದರೆ ಅವರ ಮೇಲೇ ಪ್ರೀತಿ ಜಾಸ್ತಿ ಹೊರಡುತ್ತೆ ಕೆಲವರಿಗೆ, ಎಲ್ಲರಿಗೆಲ್ಲ. ಇವಾಗ ತುಂಬ ಮಾಡರ್ ನೋಡಿ, ನಿನ್ನೆ ಒಬ್ಬ ಗಂಡ ರುಂಡವನ್ನೇ ಕಡಿದುಕೊಂಡು ಬಂದಿದ್ದಾನೆ ಅಕ್ರಮ ಸಂಬಂಧಕ್ಕೆ ಅಲ್ವಾ. ಸೊ ಈ ಅಕ್ರಮ ಸಂಬಂಧ ಎಲ್ಲ ನೆನೆಸಿದ್ರು ನೋಡುತ್ತೆ, ಇದೆಲ್ಲ ಗಡ 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 ಅಂತ ನಡುಗುತ್ತೆ. ಮತ್ತು ನನ್ನ ಹಸ್ಬೆಂಡ್ ಚೇರೆಲ್ಲ ತಂದಿದ್ರಲ್ಲ, ಸೊ ಅದರಲ್ಲಿ ಸ್ವಲ್ಪ ಸ್ವಲ್ಪ ಧೂಳಿತ್ತು, ಹಾಗೆ ನಾನು ಧೂಳೆಲ್ಲ ಒರೆಸಿದೆ. ಅಂದರೆ ಹೇಳಿದ್ನಲ್ಲ ಒಂದು 15 ಜನ ಬರ್ತಾರೆ ಅಂತೇಳಿ ಮನೆಗೆ, ಅದಕ್ಕೆ. ಹಾಗೆ ನಮ್ಮ ಪೋಖ್ರಿ ಧೂಮ ಇದ್ದಾನಲ್ಲ, ಸೊ ಪೋಖ್ರಿ ಧೂಮ ಆಟಾಡ್ತಾ ಇದ್ದ ಆಚೆ ಈಚೆ, ಗೊತ್ತಲ್ವ ಮಗು. ಸೊ ಇದರಲ್ಲೇ ತಂದದ್ದು ಇದು ಗಾಡಿಯಲ್ಲಿ ಚೇರನ್ನು ಮನೆಗೆ ತಂದದ್ದು. ಅಂದರೆ ಈ ಗಾಡಿಯ ಓನರ್ ಇದ್ದಾರಲ್ಲ ಅವರೇ ನಮಗೆ ಇದು ಚೇರನ್ನು ಕೊಟ್ಟಿದ್ದು. ಹಾಗೆ ಪೋಖ್ರಿದು ಗೊತ್ತಲ್ಲ, ಹೊರಗಡೆ ಎಲ್ಲ ಆಟಾಡ್ತಾ ಇದ್ದ. ಇವಾಗ ಸಾಧಾರಣ ಮಧ್ಯಾಹ್ನ 2:30 ಗಂಟೆ ಆಗಿತ್ತು, ಅವರೆಲ್ಲ ಬರುವುದು 4 ಗಂಟೆಗೆ. ಹಾಗೆ ಸೊ ಹಸ್ಬೆಂಡ್ ಸಹ ಸ್ವಲ್ಪ ಚೇರೆಲ್ಲ ಒರೆಸಿದ್ರು, ನಾನು ಒರೆಸಿದ್ದು ಸರಿಯಾಗಲಿಲ್ಲ ಅಂತ. ಹಾಗೆ ಸ್ವಲ್ಪ ಹೊರಗಡೆ ಓಡಿದ್ದ ಮಗು. ಸೊ ಹಾಗೆ ಕೋಲಲ್ಲಿ ಹಿಡ್ಕೊಂಡು ಓಡಿಸ್ಕೊಂಡು ಬಂದರು ಮನೆಗೆ ಮಗುವನ್ನು, ಗೊತ್ತಾಯ್ತಾ. ಪೋಖ್ರಿದು ಮನೆಗೆ ಪೆಟ್ಟಿದ್ದು ರುಚಿ ತೋರಿಸಿದರೆ ಮಾತ್ರ ಸ್ವಲ್ಪ ಸರಿ ಆಗ್ತಾನಂತೇಳಿ. ನೆಕ್ಸ್ಟ್ ನಮಗೆ ಮಧ್ಯಾಹ್ನ ನಾನು ದಮ್ ಬಿರಿಯಾನಿ ಮಾಡಿದ್ದೆ. ಸೊ ದಮ್ ಬಿರಿಯಾನಿ ನೋಡಿ, ಅದು ಇವಾಗ ಸಂಜೆ ತೆಗೆದದ್ದು ವೀಡಿಯೋ ಇದು ದಮ್ ಬಿರಿಯಾನಿ ಹೇಗಿದೆ, ಚೆನ್ನಾಗಿದೆ. ಅಡಿ ಹಿಡ್ದಿತ್ತು, ಸ್ವಲ್ಪ ಅಡಿ ಹಿಡ್ದಿತ್ತು, ಒಳ್ಳೆ ಆಗಿತ್ತು ದಮ್ ಬಿರಿಯಾನಿ. ಮಟನ್ ಬಿರಿಯಾನಿ ಮಾಡಿದ್ದು ನಾನು ಸಹ ಯೂಟ್ಯೂಬ್ ವಿಡಿಯೋ ನೋಡಿ ಮಾಡಿರುವಂಥದ್ದು, ಚೆನ್ನಾಗಿ ಬಂದಿತ್ತು. ಇದಕ್ಕೆ ನಾನು ಮೊಸರು ಮಾಡಿದ್ದೆ, ಕಚ್ಚಂಬರ್ ಅಂತ ಹೇಳ್ತಾರಲ್ಲ, ಸೌತೆಕಾಯಿ, ಟೊಮೆಟೊ, ಕಾಯಿ ಮೆಣಸು, ಈರುಳ್ಳಿ, ಉಪ್ಪು. ಮತ್ತು ಮೊಸರು ಅಂದರೆ ಹೇಳಿದ್ರೆ ನಾನು ಮನೆಯಲ್ಲೇ ಮಾಡಿದ ಮೊಸರು, ಅಂದರೆ ಪೇಟೆಯಿಂದ ತಂದ ಮೊಸರನ್ನು ಹಾಲು ಕುದಿಸಿದ ಹಾಲಿಗೆ ಉಂಟು ತಣ್ಣಗಾದ್ಮೇಲೆ ಸೇರಿಸಿ ಆ ರೀತಿ ಮನೆಯಲ್ಲೇ ಮಾಡಿದ್ದು. ಸೊ ನೆಂಟರು ಅದೇ ಮನೆಗೆ ಬಂದಿದ್ರಲ್ಲ ಅವರಿಗೆ ಕೇಕ್ ಮತ್ತು ನಾವು ಜ್ಯೂಸನ್ನು ಕೊಟ್ವಿ. ಇಷ್ಟೇ ಇವತ್ತಿನ ದಿನದ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನು ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಓಕೆ, ಸೊ ತಮ್ಮ ಸ್ನೇಹಿತರೊಂದಿಗೆ ಸಹ ಹಂಚಿಕೊಳ್ಳಿ, ತಿಳಿಸಿ ಸ್ನೇಹಿತರಿಗೆ. ಓಕೆ, ಇದಕ್ಕೆ ಎಂತ ಹೇಳ್ತಾರೆ, ಕಸ್ಟರ್ಡ್ ಜ್ಯೂಸ್, ಇದರಲ್ಲಿ ಫ್ರೂಟ್ಸು, ದಾಳಿಂಬೆ ಅದು ಇದೆಲ್ಲ ಹಾಕಿದರು. ಮತ್ತು ನಾವು ರಿಟರ್ನ್ ಚೇರ್ ಕೊಡುವಾಗ ಅವರ ಮನೆಗೆ ಹೋದ್ವಿ, ಅಲ್ಲಿ ಒಂದು ಬಿಂಬುಳಿ ಗಿಡ ಇತ್ತು. ಹಾಗೆ ಅಲ್ಲಿದೊಂದು ಚಿಕ್ಕ ತುಣುಕನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಟ್ಟಿದ್ದೇನೆ. ಬಿಂಬುಳಿ ಇದ್ರದ್ದು ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ಗೊತ್ತಾಯ್ತಾ, ಉಪ್ಪಿನಕಾಯಿ ಮೀನು ಸಾರಿಗೆ ಇದಕ್ಕೆಲ್ಲ ಬಳಸ್ತಾರೆ. ನಮ್ಮ ಮನೆಯಲ್ಲಿ ಗಿಡ ಇಲ್ಲ, ನನಗಿಷ್ಟ ಗಿಡ ನೆಡಲಿಕ್ಕೆ, ಗಿಡ ತರಬೇಕು ಅಂತಿದ್ದೇನೆ. ಮಳೆಗಾಲ ಸ್ಟಾರ್ಟ್ ಆದಮೇಲೆ ತರೋಣ ಅಂತಿದ್ದೇನೆ. ಓಕೆ, ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಗುಡ್ ನೈಟ್.